ಟೈಮ್ ಪೂರಿ ತರ ಕಾಣಿಸುತ್ತೆ ನೋಡಿ ಸಣ್ಣದಾಗಿ. ಹಾಂ ಆಯ್ತು ಬಿಡಮ್, ನಿಂತ್ಕೋಬೇಕು ಎಲ್ಲಾರು. ಹೋಯ್ತು ಆ ಸೀಟ್ ತೆಗ್ದು ಏನಮ್ಮ ಅಪ್ಪ ಹೆಸರು? ಪೊಲೀಸ್ ವಾಹನದಲ್ಲಿ ಔಷಧ ಬಂದಿದೆ ಅಂತ ಇದೊಂದು ಇದೆ. ಇದ್ರ ಬಗ್ಗೆ ಸುಮಾರು ಕಷ್ಟಗಳಿದೆ. ಇದು ಹಣೆಗುಡಿ ಇದೆ, ಕಣ್ಕುತ್ತೆ, ಇದು ಕಚ್ಚಿದ್ರೆ ನಾವು ಸುತ್ತೋಗ್ತೀವಿ, ಸ್ಮಶಾನ ಕಾಯುತ್ತೆ ಅಂತ ಹೇಳ್ತಾರೆ. ಇದು ತುಂಬ ಸತ್ಯಕ್ಕದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವ ಜೀವಕ್ಕೆ ಏನಪ್ಪ ಇಲ್ಲ. ಮತ್ತು ಇದು ಯಾವುದೇ ಕಾರಣಕ್ಕೂ ಹಣೆಗೋಡೆ ಇಲ್ಲ, ಕಣ್ಣು ಕುಕ್ಕೋದಿಲ್ಲ. ಇದು ಹೆಚ್ಚಾಗಿ ತೆಂಗಿನ ಮರಗಳು, ಶೀಟ್ ಮನೆಗಳು, ಎಂಜಿನ್ ಮನೆಗಳಲ್ಲಿ ಹೆಚ್ಚಾಗಿ ವಾಸ ಮಾಡುವಂಥ ಜೀವಿ. ಮತ್ತು ಇದನ್ನ ನಮ್ಮ ಕನ್ನಡದಲ್ಲಿ ಕಂಚು ಬೆನ್ನಿನ ಹಾವು ಅಂತ ಕರಿತೀವಿ ನೋಡಿ. ಒಂದು ಕಂಚಿನ ಥರ ಬಣ್ಣ ಇದೆ. ಮತ್ತು ನಮ್ಮ ತುಮಕೂರು ಭಾಗದಲ್ಲಿ ಮತ್ತು ನಮ್ಮ ಬೆಂಗಳೂರು ಭಾಗದಲ್ಲಿ ರಾಮಬಾಣದ ಹಾವು ಅಂತ ಕರೀತಾರೆ. ನಮ್ಮ ಆಂಗ್ಲ ಭಾಷೆಯಲ್ಲಿ ಇದನ್ನ ಪ್ರಾಂತ್ಯ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ನಮ್ಮ ಶರಾವತಿ ನೀರಿನ ಭಾಗದಲ್ಲಿ ಆರಂಭೆ ಹಾವು, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಸಂಚಾರ ಮಾಡೋದ್ರಿಂದ ಆರಂಭೆ ಹಾವು ಅಂತ ಕರೀತಾರೆ. ಇವರಿಂದ ಮನೋರಂಜನೆ ಸಮಸ್ಯೆ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಕೊನೆಗೋಡೆ ಇಲ್ಲ, ಕಣ್ಣು ಸಿಕ್ಕಲ್ಲ, ಸ್ಮಶಾನನೂ ಕಾಯಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತನ್ನು ಕಾಪಾಡಿ. ಎಲ್ಲಾದರೂ ಹೊಡ್ಕೊಂಡು ಬಂದಾಗ 8451573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1926 ನಂಬರ್ ಕರೆ ಮಾಡಿದಾಗ ಅವರು ಸಹ ಆ ಒಂದು ಸಂರಕ್ಷಣೆ ಮಾಡ್ತಾರೆ ನೋಡಿ. ಮುಖ್ಯವಾಗಿ ಈಗ ಬಿಸಿ ಹೆಚ್ಚಾಗಿದೆ, ತಣ್ಣಗಿನ ವಾತಾವರಣಕ್ಕೆ ಅವಳು ಬಂದ್ಬಿಡೋದು ಸರ್ವೇಸಾಮಾನ್ಯ. ಮತ್ತು ಯಾವುದೇ ಅವನು ಕೊಲ್ಲೋದೇ ಆಗಲಿ, ಹಿಂಸೆ ಮಾಡೋದಾಗಲಿ ಮಾಡಿದ್ರೆ 7 ವರ್ಷ ಜೈಲು, 3 ಲಕ್ಷ ಜುಲ್ಮಾನೆ ಆಗುತ್ತೆ. ಆದ್ದರಿಂದ ಸಾರ್ವಜನಿಕರು ನಿವೃತ್ತ ರಕ್ಷಕರೇ ಅಥವಾ ನಮ್ಮ ಅರಣ್ಯ ಇಲಾಖೆ ಫೋನ್ ಮಾಡಿದ್ರೆ ಅವನು ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವನು ಸಂರಕ್ಷಣೆ ಮಾಡಿ, ಪರಿಸರದ ಕಾಪಾಡಿ. ಧನ್ಯವಾದಗಳು.